ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NVR ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. PGCET 2024 ಅಪ್ಡೇಟ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು PGCET 2024 ಒಂದು ಕಂಪ್ಲೀಟ್ ಪ್ರೋಸೆಸ್ಸು ಏನಾದರೆ ನಿಮಗೆ ಈಗಾಗಲೇ ರಿಸಲ್ಟ್ಸ್ ಬಂದಿದೆಯೋ, ರ್ಯಾಂಕಿಂಗ್ ಎಲ್ಲ ಪಡ್ಕೊಂಡಿದ್ದೀರೋ, ಅದಾದ ನಂತರ ನಿಮಗೆ ಏನೇನು ಸ್ಟೆಪ್ಸ್ ಇರುತ್ತೆ, ಕಂಪ್ಲೀಟ್ ಪ್ರೋಸೆಸ್ಸು ಟಿಲ್ ಅಡ್ಮಿಷನ್ ಆಗೋ ತನಕ ಯಾವ ರೀತಿ ಆದರೆ ನಿಮಗೆ ಕೌನ್ಸಿಲಿಂಗ್ ಪ್ರೋಸೆಸ್ ಅದನ್ನು ನಡೆಯುತ್ತೆ ಅಂತ ಈ ವಿಡಿಯೋಲ್ಲಾದರೆ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಲ್ಲಿ ತಪ್ಪದೇ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ನಿಮಗೆ ಕಂಟಿನ್ಯೂಸ್ ಆಗಿ ಅಪ್ ಟು ಅಡ್ಮಿಷನ್ ತನಕ ನಿಮಗೆ ಅಸಿಸ್ಟೆನ್ಸ್ ಆದರೆ ನಮ್ಮ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ. ಇದಾದ ನಂತರನೂ ನಿಮಗೆ ಸ್ಕಾಲರ್ಶಿಪ್ಸು ಹಾಗೆ ಹಾಸ್ಟೆಲ್ ರಿಲೇಟೆಡ್ ಅಪ್ಡೇಟ್ಸ್ ಆದರೆ ನಮ್ಮ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈಗ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಈಗ ಯಾರ್ದೆಲ್ಲ ರಿಸಲ್ಟ್ಸ್ ಬಂದಿದೆಯೋ, ಇನ್ನು ಯಾರ್ದೆಲ್ಲ ಪೆಂಡಿಂಗ್ ಇದೆಯೋ ರ್ಯಾಂಕಿಂಗು ಅಂತ ವಿದ್ಯಾರ್ಥಿಗಳಿಗೆಲ್ಲ ಒಂದು ಫೈನಲ್ ಟಚ್ಚು, ಒಂದು ಅಪ್ಲಿಕೇಶನ್ ಎಡಿಟು, ಅಂದರೆ ಒಂದು ಡಿಗ್ರಿ ಮಾರ್ಕ್ಸು ಯಾರ್ದೆಲ್ಲ ಒಂದು 5th ಸೆಮ್ಮು 6th ಸೆಮ್ಮು ಯಾರ್ದೆಲ್ಲ ರಿಸಲ್ಟ್ಸ್ ಬಂದಿಲ್ವೋ ಅಂತ ವಿದ್ಯಾರ್ಥಿಗಳು ಅವೈಟಿಂಗ್ ಅಂತ ಯಾರೆಲ್ಲ ಎಂಟರ್ ಮಾಡಿದಾರೋ, ಇನ್ನು ಡಿಗ್ರಿ ಮಾರ್ಕ್ಸ್ ಎಂಟರ್ ಮಾಡಿದ್ದೀರಾ, ಹಾಗೆ RD ನಂಬರ್ ಮಿಸ್ ಮ್ಯಾಚ್ ಆಗಿ ಒಂದು ನೇಮ್ ಮಿಸ್ ಮ್ಯಾಚು ಅಂಥ ವಿದ್ಯಾರ್ಥಿಗಳಿಗೆಲ್ಲ ಒಂದು ಫೈನಲ್ ಆಗಿ ಒಂದು ಅವಕಾಶ ಆದರೆ ಕೊಡ್ತಾರೆ. ಒಂದು ಡಿಗ್ರಿ ಮಾರ್ಕ್ಸ್ ಎಂಟ್ರಿ ಎಲ್ಲ ಎಂಟರ್ ಮಾಡೋಕ್ಕೆ KA ವೆಬ್ಸೈಟಲ್ಲಾದರೆ ಲಿಂಕ್ ಆದರೆ ಬಿಡ್ತಾರೆ. ಆಗ ಅವರೆಲ್ಲ ಡೀಟೇಲ್ಸು ಎಂಟರ್ ಮಾಡಿದ ನಂತರ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಶೆಡ್ಯೂಲ್ ಆದರೆ ರಿಲೀಸ್ ಮಾಡ್ತಾರೆ. ಒಂದು ಆಫ್ಲೈನ್ ಆದರೆ ನಿಮ್ಮ ರ್ಯಾಂಕ್ ವೈಸು ಒಂದು ಶೆಡ್ಯೂಲ್ ಆದರೆ ರಿಲೀಸ್ ಮಾಡಿ ನಿಮಗೆ KA ಅಲ್ಲಿ ಆದರೆ ಒಂದು ಹೆಲ್ಪ್ಲೈನ್ ಸೆಂಟರ್ಸಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದರೆ ನಡೆಯುತ್ತೆ. ಲಾಸ್ಟ್ ಇಯರ್ ಎಲ್ಲ ಆನ್ಲೈನಲ್ಲಾದರೆ ನಡೆಸಿದ್ರು. ಈ ವರ್ಷ ಯಾವ ರೀತಿ ನಡೆಸ್ತಾರೆ ಅಂತ ನೋಡಬೇಕು. ಲಾಸ್ಟ್ ಇಯರು PGCET 2023ಯಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಕ್ಲಾಸ್ ಎ ಹಾಗೆ ಕ್ಲಾಸ್ ಎನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೆ ಎಲ್ಲ ಒಂದು ಆನ್ಲೈನ್ ವೆರಿಫಿಕೇಷನಲ್ಲಿ ಡಾಕ್ಯುಮೆಂಟ್ಸು ವೆರಿಫೈ ಮಾಡಿ ಅವರಿಗೆ ಆನ್ಲೈನಲ್ಲೇ ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಾದರೆ ಅವಕಾಶ ಆದರೆ ನೀಡಿದರು. ಇನ್ನು ಉಳಿದ ವಿದ್ಯಾರ್ಥಿಗಳು ಯಾರೆಲ್ಲ ಸ್ಪಾನ್ಸರ್ಡ್ ಕೋಟಾ ಈ ಥರ ಎಲ್ಲ BCD ಎಲ್ಲ ನಾನ್ ಕರ್ನಾಟಕ ಸ್ಟೂಡೆಂಟ್ಸು ಅಂಥ ವಿದ್ಯಾರ್ಥಿಗಳಿಗೆಲ್ಲ ಹೆಲ್ಪ್ಲೈನ್ ಸೆಂಟರು ಒಂದು KA ಖುದ್ದಾಗಿ KAಗೆ ಒಂದು ಭೇಟಿ ನೀಡಿ ಅಲ್ಲಾದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಆಫ್ಲೈನ್ ಮುಖಾಂತರ ಆದರೆ ಮಾಡ್ಕೋಬೇಕಾಗಿತ್ತು. ಈ ವರ್ಷವೂ ಮೋಸ್ಟ್ ಪ್ರಾಬಬಲಿ ಆನ್ಲೈನಲ್ಲಿ ಒಂದು ಕರ್ನಾಟಕ ಸ್ಟೂಡೆಂಟ್ಸು ಯಾರೆಲ್ಲ 1 to 7th ಎಲ್ಲ ಸ್ಟಡಿ ಮಾಡಿರ್ತಾರೋ ಅಂಥ ವಿದ್ಯಾರ್ಥಿಗಳಿಗೆ ಒಂದು ಕ್ಲಾಸ್ ಎ ಹಾಗೆ ಕ್ಲಾಸ್ ಎನ್ ವಿದ್ಯಾರ್ಥಿಗಳಿಗೆಲ್ಲ ಆನ್ಲೈನಲ್ಲೇ ಬಿಟ್ಟು ಇನ್ನು ಉಳಿದವ್ರಿಗೆ ಆಫ್ಲೈನ್ಗೆ ಬರೋಕ್ಕೆ ಹೇಳ್ಬೋದು. ನಾನು ಆಗ ಡೀಟೇಲ್ಡಾಗಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಯಾವ್ಯಾವ ಕ್ಲಾಸ್ ಅವರು ಯಾವ್ಯಾವ ಎಲಿಜಿಬಿಲಿಟಿಗೆ ಬರ್ತೀರಾ, ಯಾರೆಲ್ಲ ವೆರಿಫಿಕೇಷನ್ಗೆ ಹೋಗಬೇಕು ಇಲ್ಲ ಅಂತ. ಇದಾದ ನಂತರ ನೀವು ಒಂದು ವೆರಿಫಿಕೇಷನ್ ಸ್ಲಿಪ್ ಆದರೆ ಡೌನ್ಲೋಡ್ ಮಾಡ್ಕೋತೀರಾ. ಆನ್ಲೈನಲ್ಲಾದರೆ ಆನ್ಲೈನಲ್ಲಿ, ಇಲ್ಲ ಆಫ್ಲೈನ್ ಹೋದವರಿಗೆ ಅಲ್ಲೇ ಪ್ರಿಂಟ್ ಹಾಕಿ ಒಂದು ವೆರಿಫಿಕೇಷನ್ ಸ್ಲಿಪ್ ಆದರೆ ಕೊಡ್ತಾರೆ. ಅದರಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರು, ನಿಮ್ಮ ನೀವು ಯಾವುದಾದ್ರೂ ರಿಸರ್ವೇಷನ್ ಕ್ಲೈಮ್ ಆಗಿದ್ರೆ ಎಲ್ಲ ಡೀಟೇಲ್ಸು ಮೆನ್ಷನ್ ಆಗಿರುತ್ತೆ. ಅದ್ರ ಜೊತೆಗೆ ನೀವು ಲಾಗಿನ್ ಆಪ್ಷನ್ ಎಂಟ್ರಿಗೆ, ಲಾಗಿನ್ ಕ್ರೆಡೆನ್ಷಿಯಲ್ಸ್ಗೆ ಒಂದು ಅಪ್ಲಿಕೇಶನ್ ನಂಬರು, ಒಂದು ಸೀಕ್ರೆಟ್ ಕೀ, ವೆರಿ ವೆರಿ ಇಂಪಾರ್ಟೆಂಟು. ಈ ಸೀಕ್ರೆಟ್ ಕೀನ ಯಾರಿಗೂ ಡಿಸ್ಕ್ಲೋಸ್ ಆದರೆ ಮಾಡೋಕ್ಕೆ ಹೋಗಬೇಡಿ. ಅವರು ಮಾಡಿಫೈ ಆದರೆ ಮಾಡ್ಕೋಬೋದು ಸೀಕ್ರೆಟ್ ಕೀ ಎಲ್ಲ ಗೊತ್ತಾದರೆ. ಸೊ ಅದರಿಂದ ನೀವು ಅಪ್ಲಿಕೇಶನ್ ನಂಬರು, ಸೀಕ್ರೆಟ್ ಕೀ, ಹಾಗೆ ಅಲ್ಲಿ ಒಂದು ನ್ಯೂ ಪಾಸ್ವರ್ಡ್ ಅಂತ ಸೆಟ್ ಮಾಡಬೇಕಾಗುತ್ತೆ. ಫಸ್ಟ್ ಟೈಮ್ ಲಾಗಿನ್ ಆಗಬೇಕಾದ್ರೆ ಒಂದು ಮೇಲ್ ID, ಮೊಬೈಲ್ ನಂಬರ್ ಎಲ್ಲ ಕೊಟ್ಟು ಒಂದು ಆಗ ಡೀಟೇಲ್ಡು ಲೈವ್ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕು ಅಂತ ನಾನು ಮುಂದೆ ಆದರೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಇಷ್ಟು ಡೀಟೇಲ್ಸ್ ಆದರೆ ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಸಿಗುತ್ತೆ. ಇದಾದ ನಂತರ ಒಂದು ಸೀಟ್ ಮ್ಯಾಟ್ರಿಕ್ಸು, ಈ ವೆರಿಫಿಕೇಷನ್ ಸ್ಲಿಪ್ ಎಲ್ಲ ತಗೊಂಡಾದ ನಂತರ ನಿಮಗೆ ಒಂದು 2 to 3 ಡೇಸಲ್ಲಿ ನಿಮಗೆ ಸೀಟ್ ಮ್ಯಾಟ್ರಿಕ್ಸು ಹಾಗೆ ಫೀ ಸ್ಟ್ರಕ್ಚರ್ ಒಂದು ರಿಲೀಸ್ ಮಾಡ್ತಾರೆ KA ವೆಬ್ಸೈಟಲ್ಲಿ. ಈಗಾಗಲೇ ಒಂದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಏನಾದರೂ ಬಿಟ್ಟಿದ್ದೀರೋ ಅದೇ ಥರ ಇನ್ನೊಂದು ಸೀಟ್ ಮ್ಯಾಟ್ರಿಕ್ಸ್ ಆದರೆ ರೆಡಿ ಮಾಡಿ, ಯಾವ ಕ್ಯಾಟಗಿರಿಗೆ ಯಾವ ಕಾಲೇಜಲ್ಲಿ ಎಷ್ಟು ಇಂಟೇಕ್ ಇದೆ, ಎಷ್ಟು ಸೀಟ್ಸ್ ಆದರೆ ವೇಕೆನ್ಸಿ ಇದೆ, ಥ್ರೂ KA ಅಂದರೆ ಥ್ರೂ PGCET ಎಷ್ಟು ಸೀಟ್ಸ್ನ ಬಿಲ್ ಮಾಡ್ಕೋತಾರೆ ಅಂತ ಕಂಪ್ಲೀಟಾಗಿ, ಹಾಗೆ ಗೌರ್ಮೆಂಟ್ ಕಾಲೇಜಸ್ಸಲ್ಲಿ ಎಷ್ಟಿದೆ ಫೀಸ್ ಸ್ಟ್ರಕ್ಚರು, ಹಾಗೆ ಪ್ರೈವೇಟ್ ಕಾಲೇಜಸ್ಸಲ್ಲಿ ಎಷ್ಟಿದೆ ಫೀಸ್ ಸ್ಟ್ರಕ್ಚರು ಅಂತ ಎಲ್ಲ ನಿಮಗೆ CET ಫೀಸ್ ಎಲ್ಲ ಡೀಟೇಲ್ಡಾಗಿ ಮೆನ್ಷನ್ ಮಾಡಿ ಒಂದು ಸೀಟ್ ಮ್ಯಾಟ್ರಿಕ್ಸು ಹಾಗೆ ಫೀಸ್ ಸ್ಟ್ರಕ್ಚರ್ ಆದರೆ ರಿಲೀಸ್ ಮಾಡ್ತಾರೆ. ಇದಾದ ನಂತರ ನಿಮಗೆ ಫಸ್ಟ್ ರೌಂಡು ಆಪ್ಷನ್ ಎಂಟ್ರಿ ಶೆಡ್ಯೂಲ್ ಆದರೆ ರಿಲೀಸ್ ಮಾಡ್ತಾರೆ.
ಈ ಶೆಡ್ಯೂಲಲ್ಲಿ ನಿಮಗೆ ಎಲ್ಲ ಡೀಟೇಲ್ಡ್ ಆಗಿ ಒಂದು ರಿಸಲ್ಟ್, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆಗಿರ್ಬೋದು, ಕಟ್ ಆಫ್ ರ್ಯಾಂಕಿಂಗ್ ಆಗಿರ್ಬೋದು, ಫಸ್ಟ್ ರೌಂಡ್ ರಿಸಲ್ಟ್ಸ್ ಆದರೆ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು, ಎಲ್ಲ ಡೀಟೇಲ್ಸು ಒಂದು ಶೆಡ್ಯೂಲಲ್ಲಾದರೆ ಮೆನ್ಷನ್ ಮಾಡಿರ್ತಾರೆ. ಇದಾದ ನಂತರ ನೀವು ಒಂದು ಆಪ್ಷನ್ ಎಂಟ್ರಿ ಆದರೆ ಮಾಡ್ತೀರಾ. ಏನಾದರೆ ಪ್ರೀವಿಯಸ್ ಆಗಿ ನಾನು ಹೇಳಿದೆ ವೆರಿಫಿಕೇಷನ್ ಸ್ಲಿಪ್ ಅಂತ, ಈ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಿಮ್ಮ PGCET ನಂಬರು, ಅಪ್ಲಿಕೇಶನ್ ನಂಬರು, ಸೀಕ್ರೆಟ್ ಕೀ ಹಾಗೆ ನೀವು ಒಂದು ಪಾಸ್ವರ್ಡ್ನ ಸೆಟ್ ಮಾಡಿಕೊಂಡು ಲಾಗಿನ್ ಆಗಿ ನಿಮಗೆ ಆಪ್ಷನ್ ಎಂಟ್ರಿ ಕಾಲೇಜಸ್ನ ಆ್ಯಡ್ ಮಾಡ್ಕೊಳ್ಳೋಕ್ಕಾದ್ರೆ ಅವಕಾಶ ಕೊಡ್ತಾರೆ. ಅಲ್ಲಿ ನೀವು ನಂಬರ್ ಆಫ್ ಕಾಲೇಜಸ್ಸು ಎಷ್ಟಾದರೂ ಆ್ಯಡ್ ಮಾಡ್ಬೋದು, ಅನ್ಲಿಮಿಟೆಡು, ಯಾವುದೇ ರೀತಿ ಲಿಮಿಟೆಡ್ ಆದರೆ ಇರೋದಿಲ್ಲ. ನೀವು ಎಷ್ಟು ಕಾಲೇಜಸ್ನಾದರೂ ಆ್ಯಡ್ ಮಾಡ್ಕೋಬೋದು, ಅದು ನಿಮ್ಮ ಚಾಯ್ಸು. ಕಾಲೇಜಸ್ನೆಲ್ಲ ಆ್ಯಡ್ ಮಾಡಿದ ನಂತರ ನಿಮಗೆ ಒಂದು ಸ್ವಲ್ಪ ದಿನ ಆದ ನಂತರ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂತ ಬಿಡ್ತಾರೆ. ಇಲ್ಲಿ ಮಾದರಿ ಯಾವ ರೀತಿ ಅದರ ರಿಸಲ್ಟ್ಸ್ ಇರುತ್ತೆ ಅಂತ, ನಿಮಗೆ ಯಾವ ಕಾಲೇಜ್ ಸಿಗ್ಬೋದು, ಯಾವ ಕ್ಯಾಟಗಿರಿಯಲ್ಲಿ ಅಲಾಟ್ ಆಗಿದೆ ಅಂತ ಎಲ್ಲ ಡೀಟೇಲ್ಡ್ ಆಗಿ ಒಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂತ ಪಬ್ಲಿಷ್ ಮಾಡ್ತಾರೆ KU ವೆಬ್ಸೈಟಲ್ಲಿ. ಅದಾದ ನಂತರ ಒಂದು ಮಾರ್ಕ್ ಕಟ್ ಆಫ್ ರ್ಯಾಂಕಿಂಗ್ ಅಂತ ಬಿಡ್ತಾರೆ. ಆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸು ಯಾವ ಬೇಸಿಸಲ್ಲಿ ಎಷ್ಟು ರ್ಯಾಂಕಿಂಗ್ಗೆ ಯಾವ ಕಾಲೇಜಲ್ಲಿ ಅಲಾಟ್ ಆಗಿದೆ ಅಂತ ಒಂದು ಮಾರ್ಕ್ ಕಟ್ ಆಫ್ ಆದರೆ ಅದ್ರ ಪ್ರಕಾರ ರೆಡಿ ಮಾಡಿ ಒಂದು ರಿಲೀಸ್ ಆದ. ಇದಾದ ನಂತರ ನೀವು ಆ ಮಾರ್ಕ್ ಅಲಾಟ್ಮೆಂಟು, ಇದು ಮಾರ್ಕ್ ಕಟ್ ಆಫ್ ರ್ಯಾಂಕಿಂಗು ಹಾಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಎಲ್ಲ ನೋಡಿಕೊಂಡು ನಿಮಗೆ ಇನ್ನೂ ಬೆಟರ್ ಕಾಲೇಜಸ್ ಸಿಗೋ ರೀತಿ ಏನಾದರೂ ಇದ್ದರೆ, ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ ನೀವು ಮಾಡಿಫಿಕೇಷನ್ ಆಫ್ ಆರ್ಡರು, ಏನಾದರೆ ನೀವು 1, 2, 3 ಅಂತ ಯಾವ ರೀತಿ ಆದರೆ ಆರ್ಡರ್ ಕೊಟ್ಟಿರ್ತೀರ ಅದರಲ್ಲಿ ಯಾವ ಆರ್ಡರ್ಗೆ ನಿಮಗೆ ಸೀಟ್ ಅಲಾಟ್ ಆಗಿದೆ ಅಂತ ನೋಡಿಕೊಂಡು ನೀವು ಆದರೆ ಮಾಡಿಫಿಕೇಷನ್ ಮಾಡ್ಕೋಬೋದು ಆರ್ಡರ್ಸ್ನ. ಹಾಗೆ ಹೊಸ ಕಾಲೇಜಸ್ ಯಾವುದಾದ್ರೂ ಆ್ಯಡ್ ಮಾಡೋಂಗಿದ್ರೆ ಆ್ಯಡ್ ಮಾಡ್ಕೋಬೋದು, ಇನ್ನು ಬೇಡ ಅಂತ ಇರೋ ಕಾಲೇಜಸ್ನ ನೀವು ಡಿಲೀಟ್ ಮಾಡ್ಬೋದು. ಇಷ್ಟು ಪ್ರೋಸೆಸ್ ಆದರೆ ನಡೆಯುತ್ತೆ. ಇದಾದ ನಂತರ ನಿಮಗೆ ಫಸ್ಟ್ ರೌಂಡು ಆಕ್ಚುಯಲ್ ರಿಸಲ್ಟ್ಸ್ ಆದರೆ ರಿಲೀಸ್ ಆಗುತ್ತೆ. ಅದರಲ್ಲಿ ನಿಮಗೆ ಯಾವ ಕಾಲೇಜಲ್ಲಿ ಸೀಟ್ ಸಿಕ್ಕಿರುತ್ತೋ ಅದನ್ನು ನೋಡಿಕೊಂಡು ನೀವು ನಿಮಗೆ ಇಷ್ಟ ಇದೆಯಾ ಇಲ್ವಾ ಅಂತ ನಿಮ್ಮ ಒಪಿನಿಯನ್ ಕೇಳೋಕ್ಕೆ ಒಂದು ಚಾಯ್ಸ್ ಎಂಟ್ರಿ ಆದರೆ ಕಂಡಕ್ಟ್ ಮಾಡ್ತಾರೆ. ಅಲ್ಲೇ ನೀವು ಲಾಗಿನ್ ಆದರೆ KE ಆಪ್ಷನ್ ಎಂಟ್ರಿ ಲಿಂಕಲ್ಲೇ ನಿಮಗೆ ಚಾಯ್ಸ್ 1, 2, 3, 4 ಅಂತ ಇರುತ್ತೆ. ನಾವು ಚಾಯ್ಸಸ್ ಬಗ್ಗೆ ಡೀಟೇಲ್ಡ್ ಆಗಿ ಮುಂದಿನ ದಿನಗಳಲ್ಲಾದರೆ ನಾನು ವಿಡಿಯೋ ಮಾಡಿ ಆದರೆ ತಿಳಿಸ್ಕೊಡ್ತೀನಿ. ನೀವಾದರೆ ವರಿ ಆಗಬೇಡಿ. ಆಗ ಚಾಯ್ಸ್ ಎಂಟ್ರಿ ಎಲ್ಲ ಕೊಡ್ತೀರಾ. ನಿಮಗೆ ಇಷ್ಟ ಆಗೋಂಗಿದ್ರೆ ಚಾಯ್ಸ್ 1 ಕೊಟ್ಟು, ಯಾರೆಲ್ಲ ಚಾಯ್ಸ್ 1 ಕೊಡ್ತೀರೋ ಅಂಥ ವಿದ್ಯಾರ್ಥಿಗಳು ಚಲನ್ ಡೌನ್ಲೋಡ್ ಮಾಡಿಕೊಂಡು ಫೀಸ್ ಆದರೆ ಪೇ ಮಾಡಿಕೊಂಡ್ರೆ ನಿಮಗೆ ಅಡ್ಮಿಷನ್ ಆರ್ಡರ್ ಆದರೆ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಾದ್ರೆ ಅವಕಾಶ ಆದರೆ ಕೊಡ್ತಾರೆ. ಇನ್ನು ಚಾಯ್ಸ್ 2 ಎಲ್ಲ ಕೊಟ್ಟವ್ರಿಗೆ ಇಷ್ಟ ಆಗಿ ಒಂದು ನಾನು ನೆಕ್ಸ್ಟ್ ರೌಂಡು ಪಾರ್ಟಿಸಿಪೇಟ್ ಮಾಡಿ ಅದರಲ್ಲಾದರೆ ನೋಡ್ತೀನಿ ಅಂತ ಚಾಯ್ಸ್ 2 ಅಲ್ಲಿ ಅಂಥ ವಿದ್ಯಾರ್ಥಿಗಳು ಆದರೆ ಫೀಸ್ ಪೇ ಮಾಡಬೇಕಾಗುತ್ತೆ. ಆದರೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿಕೊಂಡು ಕಾಲೇಜಸ್ಗಾದರೆ ರಿಪೋರ್ಟ್ ಆಗೋಂಗಿಲ್ಲ. ನೀವು ಆದರೆ ನೆಕ್ಸ್ಟ್ ರೌಂಡ್ ಆದರೆ ಪಾರ್ಟಿಸಿಪೇಟ್ ಮಾಡ್ಬೋದು. ಇಷ್ಟಾದರೆ ಪ್ರೋಸೆಸ್ ಇರುತ್ತೆ. ಇದಾದ ನಂತರ ನಿಮಗೆ ಒಂದು ಫಸ್ಟ್ ರೌಂಡ್ದು ಕಟ್ ಆಫ್ ರ್ಯಾಂಕಿಂಗ್ ಎಲ್ಲ ಬಿಡ್ತಾರೆ. ಅದನ್ನು ನೋಡಿಕೊಂಡು ಬೇಕಾದರೆ ನೀವು ಸೆಕೆಂಡ್ ರೌಂಡ್ ಆದರೆ ಶೆಡ್ಯೂಲ್ ಆದರೆ ರಿಲೀಸ್ ಆಗುತ್ತೆ, ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಇದು ಸೇಮ್ ಪ್ರೊಸೀಜರ್ ಆದರೆ ಇರುತ್ತೆ ಸೆಕೆಂಡ್ ರೌಂಡಲ್ಲಿ. ಸೆಕೆಂಡ್ ರೌಂಡಲ್ಲಿ ಒಂದು ಕಾಲೇಜಸ್ನ ಆ್ಯಡ್ ಮಾಡೋಕ್ಕೆಲ್ಲ ಚಾನ್ಸಸ್ ಆದರೆ ಇರಲ್ಲ. ಒಂದು ಮೋಸ್ಟ್ ಪ್ರಾಬಬಲಿ ಸಮ್ಟೈಮ್ಸ್ ಆದರೆ ಕೊಡ್ತಾರೆ, ಸಮ್ಟೈಮ್ಸು ಕಾಲೇಜಸ್ನ ಆ್ಯಡ್ ಮಾಡೋಕ್ಕೆಲ್ಲ ಅವಕಾಶ ಕೊಡಲ್ಲ. ಇಷ್ಟು ಸೆಕೆಂಡ್ ರೌಂಡ್ ಶೆಡ್ಯೂಲ್ ಆದರೆ ಮುಗಿಯುತ್ತೆ. ಅದಾದ ನಂತರ ನಿಮಗೆ ಯಾರಿಗೆಲ್ಲ ಇಷ್ಟ ಇಲ್ಲದೆ ಒಂದು ಚಾಯ್ಸ್ 3, 4 ಎಲ್ಲ ಕೊಟ್ಟು ಒಂದು ಚಾಯ್ಸ್ 4 ಎಲ್ಲ ಕೊಟ್ಟವರಿಗೆ ಸೀಟ್ ಎಲ್ಲ ಕ್ಯಾನ್ಸಲ್ ಆಗಿರುತ್ತೆ. ಅಂಥ ವಿದ್ಯಾರ್ಥಿಗಳು ನಿಮಗೆ KE ಕಡೆಯಿಂದ ಒಂದು ಸೀಟ್ ಸರೆಂಡರ್ ಲಿಂಕ್ ಎಲ್ಲ ಬಿಡ್ತಾರೆ. ಅಲ್ಲಿ ನೀವು ಸೀಟ್ನ ಸರೆಂಡರ್ ಮಾಡಿದ್ರೆ ನಿಮಗೆ ಅಮೌಂಟ್ ಆದರೆ ಒಂದು 5K ಅಮೌಂಟ್ ಆದರೆ ಇಟ್ಕೊಂಡು ಇನ್ನು ಉಳಿದ KE ಫೀಸ್ ಏನಾದರೆ ಪೇ ಮಾಡಿರ್ತೀರ ಆ ಅಮೌಂಟ್ ಆದರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ರೀಫಂಡ್ ಆದರೆ ಮಾಡ್ತಾರೆ. ಇಷ್ಟು ಸೀಟ್ ಸರೆಂಡರು ಹಾಗೆ ರೀಫಂಡ್ ಲಿಂಕ್ ಆದರೆ ಫೈನಲ್ ಆಪ್ಷನ್ನು. ಇನ್ನು ಕೊನೆಗೆ ಒಂದು ಯಾರೆಲ್ಲ ಕಾಲೇಜ್ಗೆ ಅಡ್ಮಿಷನ್ ಆಗಿದ್ರು ಅಂಥವೆಲ್ಲ ರಿಪೋರ್ಟಿಂಗ್ ಲಿಂಕ್ ಅಂತ ಒಂದು ಜಾಯ್ನಿಂಗ್ ಲಿಂಕ್ ಅಂತ ಒಂದು KE ವೆಬ್ಸೈಟಲ್ಲಿ ಆದರೆ ಬಿಡ್ತಾರೆ. ಆಗ ನೀವು ಕಾಲೇಜ್ಗೆ ಅಡ್ಮಿಷನ್ ಆಗಿದ್ದೀರಾ ಇಲ್ವಾ ಅಂತ ಆದರೆ ಒಂದು ರಿಪೋರ್ಟ್ ಮಾಡ್ಬೋದು. ಇಷ್ಟು ನೀವು ಕಾಲೇಜಸ್ಗೆ ಅಪ್ ಟು ರಿಸಲ್ಟ್ಸ್ ಬಂದಾಗನಿಂದ ನೀವು ಕಾಲೇಜಸ್ಗೆ ಜಾಯ್ನ್ ಆಗೋವರೆಗೂ ಕಂಪ್ಲೀಟ್ ಪ್ರೋಸೆಸ್ಸು. ಇದರಲ್ಲಿ ಇನ್ನೂ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ID ಡಿಸ್ಕ್ರಿಪ್ಷನಲ್ಲಿ ಹಾಗೆ ಟಾಪ್ ಕಾಮೆಂಟಲ್ಲಿದ್ರೆ ಕೊಟ್ಟಿರ್ತೀನಿ. ಅಲ್ಲಿ ನಾನು ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಪರ್ಸ್ನಲ್ ಆಗಿ ಮೆಸೇಜ್ ಮಾಡ್ಬೋದು, ನಾನು ಆದರೆ ರಿಪ್ಲೈ ಮಾಡ್ತೀನಿ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ NVR ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನಲ್ ಅಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಮುಂದಿನ ವಿಡಿಯೋ ಆದರೆ ಸಿಗೋಣ.